ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನನಗಾಗಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 66:16 ವಚನ. ಎಲ್ಲ ದೇವ ಭಕ್ತರೇ, ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುವೆನು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಎಲ್ಲ ದೇವಜನರೇ ನನ್ನ ಬಳಿಗೆ ಬನ್ನಿರಿ, ನನಗೆ ದೇವರು ಮಾಡಿದ ಕಾರ್ಯಗಳನ್ನು ನಿಮಗೆ ತಿಳಿಸುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ನಮಗಾಗಿ ಬಲಿಯಾದರು. ನನಗಾಗಿ ಯೇಸು ಸ್ವಾಮಿ ನನ್ನ ಪಾಪವನ್ನು ಹೊತ್ತುಕೊಂಡ್ರು. ಯೇಸು ಸ್ವಾಮಿ ಇಲ್ಲದೆ ಇದ್ದಿದ್ದರೆ ಸ್ತೋತ್ರ ನಾವು ಶಿಲುಬೆಯ ಸಂಕಟವನ್ನು ಅನುಭವಿಸಬೇಕಾಗಿತ್ತು. ಪಾಪಿಯಾದಂಥ ನನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಸ್ತೋತ್ರ ಬಲಿಯಾದರು. ದೇವರ ನೀತಿಯನ್ನು ನಾನು ಪಡೆದುಕೊಳ್ಳಲು ಸ್ತೋತ್ರ ದೇವರು ಪಾಪ ಸ್ವರೂಪಿಯಾದರು. ಸ್ತೋತ್ರ. ಹಾಗಾದರೆ ಯೇಸು ಸ್ವಾಮಿ ನಮಗಾಗಿ ಎಲ್ಲವನ್ನ ಮಾಡಿದ್ದಾರೆ. ರಷ್ಯಾದ ಸೆರೆಮನೆಯಲ್ಲಿ ಎಲ್ಲ ವಿಧವಾದಂಥ ಕೈದಿಗಳಿದ್ದರು. ಅವರಲ್ಲಿ ಒಬ್ಬ ಬೋಧಕರು, ಲಿಯೋ ಎಂಬಂಥ ಹೆಸರುಳ್ಳ ಒಬ್ಬ ನಾಸ್ತಿಕನು ಇದ್ದನು. ಆ ನಾಸ್ತಿಕನು ಬೋಧಕರನ್ನು ಅನೇಕ ರೀತಿಯಲ್ಲಿ ಅಪಹಾಸ್ಯ ಮಾಡಿ, ಕುಚೋದ್ಯ ಮಾಡಿ, ಹೀನಾಯವಾಗಿ ಮಾತನಾಡುತ್ತಾ ಇದ್ದನು. ಕ್ರಿಸ್ತನ ವಿಷಯವಾಗಿ ಅನೇಕ ವಿಷಯಗಳನ್ನು ಅವನಿಗೆ ತಿಳಿಸಿದರೂ ಸಹ ಏನು ಪ್ರಯೋಜನವಾಗಲಿಲ್ಲ. ಒಂದು ದಿನ ಸರ್ಕಾರವು ಯಾರನ್ನೆಲ್ಲ ಬಿಡುಗಡೆ ಮಾಡುವುದು, ಯಾರನ್ನೆಲ್ಲ ನೇಣಿಗೆ ಹಾಕುವುದು ಎಂಬಂಥ ಸ್ತೋತ್ರ ಹೆಸರಿನ ಪಟ್ಟಿಯನ್ನು ಕಳುಹಿಸಿದ. ನೇಣು ಹಾಕಬೇಕಾದವರ ಹೆಸರಿನ ಪಟ್ಟಿಯಲ್ಲಿ ಆ ನಾಸ್ತಿಕನ ಹೆಸರು ಇತ್ತು. ಅದನ್ನು ಓದಿದ ನಾಸ್ತಿಕನು ಪರಿತಪಿಸಿದನು, ಹಂಬಲಿಸಿದನು, ಗೋಳಾಡಿದನು. ಅಯ್ಯೋ, ನನಗೆ 6 ಮಂದಿ ಮಕ್ಕಳಿದ್ದಾರೆ, ಕುಟುಂಬವಿದೆ, ನನ್ನ ಗತಿ ಏನು, ಅಯ್ಯೋ ಎಂಬುದಾಗಿ, ನನಗೆ ನೇಣು ಹಾಕುವುದು ನನಗೆ ಒಂದು ಭಯ ಬರುತ್ತಾ ಇದೆ ಎಂಬುದಾಗಿ ಬಹಳ ಕಣ್ಣೀರಿಟ್ಟನು. ಅದರ ಪಕ್ಕದಲ್ಲೇ ಇದ್ದಂಥ ಬೋಧಕರು ಶಾಂತವಾಗಿ ಆತನ ಬಳಿಗೆ ಬಂದು ನಿಂತು ನಿಧಾನವಾಗಿ, ಸ್ನೇಹಿತನೇ, ಅಳಬೇಡ, ನಾವೊಂದು ಕಾರ್ಯವನ್ನು ಮಾಡ್ತೇನೆ. ನಾನು ನಿನ್ನ ಹೆಸರನ್ನು ಹೇಳಿಕೊಂಡು ನೇಣುಗಂಬಕ್ಕೆ ಹೋಗ್ತೇನೆ, ನೀನು ನನ್ನ ಹೆಸರನ್ನು ಹೇಳಿಕೊಂಡು ಬಿಡುಗಡೆ ಹೊಂದಿ ಹೋಗಿಬಿಡು ಎಂಬುದಾಗಿ ಹೇಳಿದರು. ನೇಣು ಹಾಕುವ ಕಡೆಗೆ ಬೋಧಕರು ಉತ್ಸಾಹದಿಂದ ನಡೆಯುತ್ತಾ ಇದ್ದದ್ದನ್ನು ನೋಡಿದಂಥ ಆ ನಾಸ್ತಿಕನ ಕಣ್ಣಲ್ಲಿ ಕಣ್ಣೀರು ಬಂದವು. ಆ ಸಮಯದಲ್ಲಿ ಆ ವ್ಯಕ್ತಿ ಯೇಸು ಕ್ರಿಸ್ತನ ತ್ಯಾಗದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ಯೇಸು ಸ್ವಾಮಿ ನಮ್ಮ ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡ್ರು. ನಾವು ನೇಣುಗಂಬಕ್ಕೆ ಹೋಗಬೇಕಾಗಿತ್ತು. ನಮ್ಮನ್ನು ಪಾರು ಮಾಡಿ ದೇವರು ನಮಗೆ ಜೀವವನ್ನು ಕೊಟ್ಟರು. ಕಲ್ವಾರಿ ನಾಯಕನ ಆ ಪ್ರೀತಿ ತ್ಯಾಗಕ್ಕೆ ನಾವು ಏನು ಸಲ್ಲಿಸಿದರೂ ಸ್ತೋತ್ರ ಅದು ಈಡಾಗುವುದಿಲ್ಲ. ಆದುದರಿಂದ ಕರ್ತನೇ, ನೀವು ನನಗಾಗಿ ಎಲ್ಲವನ್ನ ಮಾಡಿದ್ದಕ್ಕಾಗಿ, ನನಗಾಗಿ ಜೀವ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ಕರ್ತನ ನಾಮವನ್ನು ಘನಪಡಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕೀರ್ತನೆಗಾರನು ಹೇಳುವ ಹಾಗೆ ನನಗಾಗಿ ಕರ್ತನು ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುತ್ತೇನೆ, ಬನ್ನಿರಿ. ಹೌದಪ್ಪ, ನಮ್ಮ ಜೀವಿತದಲ್ಲಿ ಸಹ ನಮಗಾಗಿ ನೀವು ಜೀವ ಕೊಟ್ರೆ, ನಮ್ಮ ಶಾಪವನ್ನು ಹೊತ್ತುಕೊಂಡ್ರಿ, ನಮಗಾಗಿ ಭೂಮಿಗೆ ಬಂದರೆ ದೇವರೇ, ನಮಗಾಗಿ ನೀವೆಲ್ಲವನ್ನು ಮಾಡಿರುವಾಗ ನಿಮಗಾಗಿ ನಾವು ಜೀವಿಸಲಿಕ್ಕೆ, ನಿಮಗಾಗಿ ಬಾಳುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವ ಎಲ್ಲ ದೈವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಕಲ್ವಾರಿಯ ಪ್ರೀತಿಯ ತ್ಯಾಗವನ್ನು ಅವರು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿರಿ, ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮಗಾಗಿ ಎಲ್ಲವನ್ನ ಮಾಡಿರುವಾಗ ನಾವು ಸಹ ದೇವರಿಗಾಗಿ ಏನಾದರೂ ಮಾಡೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ.
ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.